ಚಂದ ಕಾಣತೈತಲ್ಲ ನಾನು ಚಲೋ ಕಾಣತೇನೆ. ಇಲ್ಲ ನನ್ಕಿನ ನೀವ ಚಲೋ ಕಾಣತ್ತೀರಿ. ಏ ಹಳಿದೆಲ್ಲ ವಾಪಸ್ ನೆನಪಿಸ್ಕೊಂಡ್ರೆ ಬೇಡಪ್ಪ. ಏ ಅವೇ ನೆನಪಿಸ್ಕೊತಾನ, ನೀನ ನೆನಪಿಸ್ಕೊಡತ್ತಿ ಮಗನ. ರೀ ರೀ ಮನಿ ಒಳಗ್ ಕುಂತು ಬಾಳ ಬೋರ್ ಆಗತೈತಿ, ಎಲ್ಲರ ಹೊರ ಹೋಗಿ ಬರೋಣ್ರಿ. ಹೌದು, ರೆಡಿ ಆಗು. ಕಡಲಿನ ಧ್ಯಾನ ನಾ ಹೇಗೆ ಬೆರೆಯಲಿ ನಿನ್ನ ಒಲವಿಗೆ ಚೆಲುವಿಗೆ ಈ ಹೃದಯವ ನಿನಗ ಕಾದಿದೆ. ಎಲ್ಲ ಹುಡುಗಿರಿಗೂ ಒಂದ್ ಕನ್ಸ್ ಇರ್ತೈತಿ, ನಮ್ಮ ಅಪ್ಪ ನನ್ ಕಾಳಜಿ ಮಾಡೋರು ನನ್ ಗಂಡ ಆಗಿರ್ಬೇಕು ಅಂತ. ನೀವು ನನಗೆ ಹಂಗ ಅನಿಸ್ತೀರಿ. ನಾನು ನಿಮ್ಗೆ ಸುಳ್ಳು ಹೇಳೋಂಗಿಲ್ಲ, ನನ್ನ ಜೀವನದಾಗ ಬಂದ ಮೊದಲ ವ್ಯಕ್ತಿನ ನೀವು. ನಿಮ್ಮನ್ನ ಭಾಳ ಚಂದ ನೋಡ್ಕೋತೇನೆ ರೀ. ನಿಮ್ಮನ್ನ ಚಿನ್ನ ಮುದ್ದು ಬಂಗಾರ ಅನ್ಬೇಕು ಅನ್ಕೋತೇನೆ ರೀ. ಆದ್ರೂ ಧೈರ್ಯ ಸಾಲಂಗಿಲ್ಲ. ಆದ್ರೂ ನೀವು ನನ್ನ ಮುದ್ದು ರೀ. ಅಣ್ಣ 2 ಮೊಳ ಹೂ ಕಟ್ರಿ, ಹೋಗಿ ಬರ್ತೀನಿ. ಹೋಗ್ಬೇಕಾ? ನಮಸ್ಕಾರ ಅಣ್ಣ, ಆರಾಮದ್ರಿ? ಆರಾಮ್ರಿ. 2 ಮೊಳ ಹೂವ ಕೊಡ್ರಿ. ಟೋಟಲ್ 4 ಅಲ್ರಿ? 4 ಅಲ್ಲ, 2 ಮೊಳ ಕೊಡ್ರಿ. ಈಗ ಜಸ್ಟ್ ನಿಮ್ ಹುಡುಗಿ ಬಂದ 2 ಮೊಳ ಆರ್ಡರ್ ಮಾಡೋಕೆ. ಅಣ್ಣ ಹೂವ ಕಟ್ಟದ್ ಮಳೆಯಾಗು ನೀನು ನನಗೆ ನನ್ನಾವರಿಸು, ನೆನೆಯಲಿ ಬದುಕೆಲ್ಲ ಹೀಗೆ ಪ್ರೀತಿ ಹೊಳೆಯಲಿ, ಮೈ ಮನಗಳ ಸುಳಿಯಲಿ ನಾ ಬೆರೆಯಲಿ. ಓ ಅಣ್ಣ, ತಲೆಗೆ ಹಾಕೊಂಡ್ರೆ ಚಸ್ಮಾ ಕಣ್ಣಿಗೆ ಹಾಕೋರಿ. ನಾಲ್ ಅವ್ರ ಹುಡುಗಿ ಅಲ್ಲಿ ನಿಂತಾರಲ್ಲ ಅವರು. ಮೇಡಮ್ ಸಾರಿ ರೀ. ಸಾರಿ ಸರ್. ಅವ್ರು ನಿಮ್ಗೆ ಮೊದ್ಲ ಪರಿಚಯ ಇದ್ರು? ಯಾರು? ಯಾರು? ರಾವ್ಲ್ಯ. ಅವ ಯಾರಂತ ನಿಂಗೆ ಗೊತ್ತಿಲ್ಲನ? ನನ್ನ ಮುಂದ್ ಅವ ಯಾರಂತೇಳಿ ನನ್ಗೆ ಗೊತ್ತೈತಿ, ಆದ್ರೆ ನೀ ಹೇಳ್ಬೇಕು ಯಾರಂತೇಳಿ. ಯಾಕಂದ್ರೆ ಕ್ಯಾಂಟೀನ್ ಒಳಗ, ಕಾಲೇಜ್ ಒಳಗ, ಲೈಬ್ರರಿ ಒಳಗೆ ಹಿಡಿ ಕುಂತು ಕಂಬೈನ್ ಸ್ಟಡಿ ಮಾಡಿದಕ್ಕೆ ನೀನ್. ವಿಕ್ರಮ್ ಏನ್ ಮಾತಾಡತ್ತಿ? ಅವನ ನನ್ನ ಸಮಾನ, ಏನೇನ್ರ ಮಾತಾಡಕ್ ಹೋಗ್ಬೇಡ. ಏನೇನ್ರೆ ನಾ ಮಾತಾಡಕತ್ತಿಲ್ಲ. ಏನ ನಾ ಮಾತಾಡಕತ್ತಿಲ್ಲ, ಇಡೀ ಕಾಲೇಜ್ ಮಾತಾಡಕತ್ತೈತಿ. ಜನ ಏನ್ ಬೇಕಾದ್ ಮಾತಾಡ್ತಾರ, ಅವ್ರ ಮಾತಲ್ಲ ನಂಗೆ ಮ್ಯಾಟ್ರ್ ಆಗೋದು. ನೀ ಏನ್ ಮಾತಾಡ್ತಿಲ್ಲ ಅದು ನಂಗೆ ಮ್ಯಾಟ್ರ್ ಆಗೋದು. ಹೌದು, ಕರೆ ಪ್ರಾಮಿಸ್. ಯಾರ ಮೇಲೆ ಪ್ರಾಮಿಸ್? ನಿನ್ ಮೇಲೆ ಪ್ರಾಮಿಸ್. ನನ್ ಮೇಲೆ ಪ್ರಾಮಿಸ್ ಇಡಾಕ್ ಹೋಗ್ಬೇಡ. ನಿಮ್ಮಿಬ್ಬರು ಚೆಲ್ಲಾಟ ನಡ್ಬಾರ್ಕ್ ನನ್ನ ಕೊಲ್ಬೇಡ್ರಿ. ನೀವೇನ್ರೆ ಹಾಳಾಗಿ ಹೋರಿ. ಕೂಲ್, ಓಕೆ. ನಮ್ಮ ಮದರ್ ಮೇಲೆ ಪ್ರಾಮಿಸ್, ದೇವ್ರ ಮೇಲೆ ನೀ. ಈಗ ಸರಿನಾ? ಹಂಗಂದ್ರೆ ನೀವು ಕ್ಯಾಂಟೀನ್ ಹೋಗಿಲ್ಲ? ಹೋಗಿಲ್ಲ. ನೀವು ಲೈಬ್ರರಿ ಒಳಗೆ ಕುಂತಿಲ್ಲ? ಕುಂತಿಲ್ಲ. ಇವ ಯಾಕೆ ಕಾಲ್ ಮಾಡಿದ ಬೋಸುಡಿ ಮಗ? ಇವ ಯಾಕೆ ಕಾಲ್ ಮಾಡಿದ? ನಿನ್ನ ಬಗ್ಗೆ ನನಗೆ ಗೊತ್ತಿತ್ತ. ಬಿಚ್ ಏನಂದಿ? ಇನ್ನೊಮ್ಮೆ ನಿನ್ನ ಮುಖ ತೋರ್ಸಕ್ ಹೋಗ್ಬೇಡ ನನಗ. ನಿನ್ ಮುಖ ನೋಡಕ್ಕೂ ನಂಗೇನ್ ಆಸೆ ಇಲ್ಲ. ಹೋಗು. ರೀ ನಿಮ್ನ ಕೇಳಾತೀನಿ, ಅವ್ರ ನಿಂಗೆ ಪರಿಚಯನ? ಇಲ್ಲ. ಅಪ್ಪ, ಆ ಅಂಗಡಿಯವ್ನು ಹಂಗೆ ಅಂದ್ಕೊಳ್ಳೆ ನನ್ನ ಜೀವನ ಹೋಗಿತ್ತು. ಇನ್ಮೇಲೆ ಯಾವತ್ತೂ ಅಂಗಡಿ ಹೋಗೋದು ಬೇಡ. ರೀ ಊಟಕ್ಕೆ ಏನ್ ಮಾಡ್ಲಿ? ಏನಾದ್ರೂ ಮಾಡ. ನುಗ್ಗೆಕಾಯಿ ಸಾರು ಮಾಡ್ಲಿ?
ಕಾಯಿ ಕಾಯಿ ನುಗ್ಗಿಕಾಯಿ ಮಹಿಮೆಗೆ ಇಲ್ಯಾಕ್ ಬಂದೀವ್ ನಾವು? ಹಂಗ ಸುಮ್. ಯಾರು ನಿಮ್ಮ ಫ್ರೆಂಡ್ ರೂಮ? ನೆಕ್ಸ್ಟ್ ನೀನೇ ಹೇಳು. ನಾನೇನು ಹೇಳಿ? ನೀನೇ ಹೇಳು. ನೀ ಹೇಳು. ಏನಾರ ಇತ್ತಾ? ಏನಾರ ಸ್ಪೆಷಲ್ ಹೇಳೋದು ಕೇಳೋದು ಕೊಡೋದು? ಹಂಗೇನಿಲ್ಲ. ಹಂಗೇನು ಇಲ್ಲ ಅಂದ್ರ ಮತ್ತೆ ಕೇಳಿ ಕರ್ಕೊಂಬಂದೆ. ನಾ ಹೋಗ್ತೇನೆ. ಈಗ ಹೇಳು. ಹೂನಾ ಹೂನಾ? ಒಂದ್ ವೇಳೆ ನಮ್ಮಿಬ್ರದ್ದು ಅಕಸ್ಮಾತ್ ಮದುವೆ ಆಗ್ಲಿಲ್ಲ ಅಂದ್ರ ನಾ ಬ್ಯಾರೆ ಮದುವೆ ಮಾಡ್ಕೊಂಡ ಆಕಿಗೂ ಹಿಂಗ ಹಿಡ್ಕೊಂಡಿರ್ತಿ. ಆ ನನ್ನ ಲೈಫ್ ಒಳಗೆ ಬಂದ ಮೊದಲ ಮತ್ತು ಲಾಸ್ಟ್ ಹುಡುಗಿ ನೀನ. ಬಿಟ್ರೆ ಯಾರು ಬರಂಗಿಲ್ಲ. ಈಗ ಹೇಳು. ಹೂನಾ ಹೂನಾ? ನೀ ಹೂ ಅನ್ಬಾರ್ದು, ಹೂ ಅನ್ಬೇಕು. ನಾ ಯಾಕೆ ಹೂ ಅನ್ಲಿ? ಸುಮ್ಮನಿರೆ ಏನೋ ಎದೆ ಭಾರವು ಮುಂದಿಟ್ಟರೆ. ಸಾರಿ, ನೀವು ಊಟ ಮಾಡಿ ಮಲ್ಕೋ, ನಾ ಆಮೇಲೆ ಬರ್ತೀನಿ. ಅಲ್ರಿ ಅಡಿಗೆ ಮಾಡಿ ಊಟ ರೀ. ಮಾತೆಲ್ಲವೂ ಏಕೋ ಬರಿ ಮೌನವು ಬಿರುಗಾಳಿಯ ಮಧ್ಯೆ ಬಯಲಲ್ಲಿರೋ ಮರದಂತೆ ಹೊಯ್ದಾಡುತ್ತಾ ಹೂವಾಗುವ ಮುನ್ನ. ನೀವು ಊಟ ಮಾಡಿ ಮಲ್ಕೋ. ಅಲ್ರಿ ಅಡಿಗೆ ಮಾಡಿ ಊಟ ರೀ. ಏಯ್ ಇಲ್ಲ, ಎಲ್ಲಿಗೆ ಹೊಂಟಿ? ಸೃಷ್ಟಿ, ಇಷ್ಟೊತ್ತಿನ ನೀ ಏನ್ ಮಾಡತ್ತಿ ಇಲ್ಲಿ? ನಾನು ನಡೀತೀನಿ. ಮನೆಗೆ ಬಿಡ್ತೀನಿ ಬಾ. ಏನ್ ಸಮಸ್ಯೆ ಆಗೈತೆ ಅದನ್ನ ಹೇಳು. ಇಲ್ಲೇನೋ ಕೆಲ್ಸ ಖಾಲಿ ಇತ್ತಂತ ಕೇಳ್ಕೊಂಡು ಹೋಗ್ಬೇಕಂತ ಬಂದಿದ್ನಿ. ವಾಪಸ್ ಬರ್ಬೇಕಾದ್ರ ಅವ ಹಿಂಗ್ ಮಾಡ್ಬಿಟ್ಟ. ನೀನ್ ಕೆಲಸ? ಮನಿ ನಡಿಬೇಕಲ್ಲ. ಒಂದ್ ಮಾತು ಹೇಳಿ ನಿಂಗ, ನಾ ಈ ಪರಿಸ್ಥಿತಿಗೆ ಬರಾಕ ನೀನ ಕಾರಣ. ನಾ ಕಾರಣ? ನಿಂಗ್ ನೆನ್ಪೈತಿ ಅವತ್ ಕಾಲೇಜ್ ಒಳಗಾಗಿದ್ ಜಗಳ? ಮೊಕ್ಕಿನ ಕಥನ ಬೇಕೆನ್ನುತ್ತಾ ಒಮ್ಮೆ ಬೇಡೆನ್ನುತ್ತಾ ಒಳಗೊಳಗೆ ತಳಮಳಿಸುತ್ತಾ. ಏನ್ ಮಾಡತ್ತಿ ನೀನ? ನಿನಗೆ ಅವನ ಜೋಡಿ ಇರೋದು ಚಲೋ ಅನ್ಸಿತ್ತಾರ, ನಾನ್ ಜೋಡಿ ಯಾಕೆ ಬರ್ತಿ? ಅವನ ಸಾಯ್ಲಾ? ಸ್ವಲ್ಪ ಸಾವಕಾಶ ಮಾತಾಡ. ಮಂದೆಲ್ಲ ನಮ್ನ ನೋಡಾತಾರ. ನೋಡ್ಲಿ ಬಿಡು, ಅವ್ರಿಗೂ ಗೊತ್ತಾಗ್ಲಿ ನೀ ಅಂತ. ಹಂಬಲಕ್ಕೆ ತಲೆಯೊದರುತ್ತಾ ಮೊಕ್ಕಿನ ಮನಸ್ಸಲ್ಲಿ. ಅವತ್ತಿಂದ ಎಲ್ಲಾ ಹುಡುಗರು ನನ್ ಅದ ದೃಷ್ಟಿಯೊಳಗ್ ನೋಡಕ್ ಶುರು ಮಾಡಿದ್ರು. ನನ್ ಜೋಡಿನೂ ಬರ್ತೀಯನಂತ ಕೇಳಕ್ ಶುರು ಮಾಡ್ಬಿಟ್ರು. ಆ ಪರಿಸ್ಥಿತಿಗೆ ನಾವು ಊರನ್ನು ಬಿಟ್ಟು ಹೋಗ್ಬಿಟ್ವಿ. ಅಪ್ಪನೂ ತೀರ್ಕೊಂಡ್ರು. ಈಗ ಮನಿ ನಾನೇ ನಡ್ಸ್ಬೇಕು. ಕೆಲ್ಸ ಅಂತೂ ಎಲ್ಲೂ ಸಿಗತ್ತಿಲ್ಲ. ನಿಂಗ್ ಗೊತ್ತೇನ, ಒಂದೊಂದ್ ಸರ್ತಿ ಹಿಂಗ್ ಬರ್ತೈತ್ಲ ತಲ್ಯಾಗ, ಬಾ ಅಂತ ಕರ್ದವ್ರ ಜೊತೆನ ಹೋಗ್ಬಿಡ್ಲ ಅನಿಸ್ತದ. ಆದ್ರ ಪ್ರಾಮಿಸ್ ಮಾಡಿ ಹೇಳ್ತೇನು, ನಾ ಒಂದ್ ತಂಗಿ ಆಗಿದ್ನಿ ಅಷ್ಟ, ನಿನಗೂ ಮೋಸ ಮಾಡಿಲ್ಲ. ಸುಮ್ಮನಿರೆ ಏನೋ ಎದೆ ಭಾರವು ಮುಂದಿಟ್ಟರೆ ಹೆಜ್ಜೆ ಆತಂಕವು. ಸಂತೋಷಕ್ಕೂ ಏನೋ ಕಡಿವಾಣವು ಮಾತೆಲ್ಲವೂ ಏಕೋ ಬರಿ ಮೌನವು. ಬಿರುಗಾಳಿಯ ಮಧ್ಯೆ ಬಯಲಲ್ಲಿರೋ ಮರದಂತೆ